ಜೀವನದಲ್ಲಿ ಏನೇನೋ ಆಸೆ ಹೊತ್ತು ಅದರಂತೆ ಜೀವನ ಮಾಡಬೇಕು. ನಮಗೆ ಬೇಕಾಗಿದ್ದನ್ನೆಲ್ಲವನ್ನು ನಾವು ಕೊಂಡುಕೊಳ್ಳಬೇಕು. ಅದು ಸಿಗದಿದ್ದಾಗ ನಮಗೆ ಕೋಪ ಬರುತ್ತೆ. ನಮಗೆ ಬೇಸರವಾಗುತ್ತದೆ, ದುಃಖವಾಗುತ್ತೆ, ನೋವಾಗುತ್ತದೆ. ಆದರೆ ಅದೆಲ್ಲವೂ ಸರಿನಾ? ನಾವು ಜೀವನದಲ್ಲಿ ಆ ರೀತಿ ನಮಗೆ ಬೇಕಾಗಿದ್ದೆಲ್ಲವೂ ಸಿಗದಿದ್ದಾಗ ಒಂದೇ ಕ್ಷಣಕ್ಕೆ ನಾವು ಕೋಪ ಮಾಡಿಕೊಳ್ಳೋದು ಸರಿಯಾದ ಒಂದು ವಿಧಾನವೇ? ಅದರಿಂದ ಪರಿಣಾಮ ಏನಾಗುತ್ತದೆ? ನಮ್ಮಲ್ಲಿ ಅಂತಹ ಪರಿಣಾಮದಿಂದ ಜೀವನದಲ್ಲಿ ಎಂತಹ ಕಷ್ಟ ನಷ್ಟಗಳು ಅಥವಾ ಲಾಭ ನಮಗಾಗುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಅಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಸಲ ನಡೆದಿರುತ್ತದೆ. ಆದರೆ ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೇವೆ ಅಥವಾ ನಾವು ಸಂತೋಷ ಪಡ್ತೇವೆ. ಅಂತಹ ಒಂದು ಘಟನೆಯ ಬಗ್ಗೆ ಒಂದು ಕಥೆಯನ್ನು ನಿಮಗೆ ಹೇಳಬೇಕೆಂದಿದ್ದೇನೆ. ಆ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ನಾವೆಲ್ಲರೂ ತಿಳಿದುಕೊಂಡಿರಬೇಕಾದಂಥ ಒಂದು ಮುಖ್ಯವಾದ ಒಂದು ಕಥೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದು ಬಂದಿದ್ದೇನೆ. ಅಂದರೆ ಈ ಕತೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಳ್ಳೆಯ ಒಂದು ಭಾವನೆಯನ್ನ, ಅದರ ಪರಿಣಾಮವು ಉಂಟಾಗಬಹುದು ಅಂತ ಕತೆ ಕೇಳುವುದು ಬಹಳ ಒಳ್ಳೆಯದು ಎಂಬ ಅಭಿಪ್ರಾಯ ನನ್ನದು. ನೀವು ಒಮ್ಮೆ ಈ ಕಥೆಯನ್ನ ಕೇಳೋಣ. ಅದಕ್ಕಿಂತ ಮೊದಲು ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವೆಲ್ಲ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಇವತ್ತು ಹೇಳುವಂತಹ ಒಂದು ಕತೆ, ಅದು ಒಬ್ಬ ಶ್ರೀಮಂತರ ಮನೆಯ ಕತೆ. ಒಬ್ಬ ಶ್ರೀಮಂತ ಇದ್ದ, ಅವನಿಗೆ ಬೇಕಾದಷ್ಟು ಆಸ್ತಿ, ಬೇಕಾದಷ್ಟು ಆದಾಯ ಇತ್ತು. ಅಂತಹ ಮನೆಯಲ್ಲಿ ಹುಟ್ಟಿದಂತಹ ಸತ್ಯಕುಮಾರ್ ಎಂಬ ಒಬ್ಬ ಹುಡುಗ ಎಲ್ಲರಂತೆ ಆಸೆ ಪಡುವಂತಹ ರೀತಿಯಲ್ಲಿ ಅವನು ಬುದ್ಧಿವಂತನಾಗಿ ಕಲಿಯುತ್ತಿದ್ದ. ಅವನ ತಂದೆಗೂ ಅದು ಬಹಳ ಇಷ್ಟವಾದ, ತನ್ನ ಮಗ ಒಳ್ಳೆ ಬುದ್ಧಿವಂತ, ಎಲ್ಲವನ್ನೂ ಬೇಗನೆ ಕಲಿಯುತ್ತಾನೆ ಎಂಬ ಒಂದು ಸಂತೋಷ ಇತ್ತು. ಆದ್ದರಿಂದ ಅವನು ಪ್ರತಿ ಸಲ ಪರೀಕ್ಷೆಯಲ್ಲಿ ಪಾಸಾದ ಕೂಡಲೇ ಅವನಿಗೆ ಒಂದು ಬಹುಮಾನವನ್ನು, ಉಡುಗೊರೆಯನ್ನು ಕೊಡುವಂತಹ ರೂಢಿಯನ್ನು ಅವನ ತಂದೆ ಬೆಳೆಸಿಕೊಂಡು ಬಂದಿದ್ದ. ಹಾಗೆ ಪ್ರತಿಯೊಂದು ಕ್ಲಾಸಿನಲ್ಲೂ ಅವನು ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣ ಆಗ್ತಿದ್ದ, ಎಲ್ಲರಿಗಿಂತ ಮೊದಲಿರ್ತಿದ್ದ. ಕೊನೆಗೆ ಅವನು SLC ಪಾಸಾದಾಗ ಅವನು, ನೀನು ಹೇಳಿದ್ದಂತ ಒಂದು ಉಡುಗೊರೆಯನ್ನು ನಾನು ನಿನಗೆ ಕೊಡುತ್ತೇನೆ, ನೀನು ಯಾವುದನ್ನು ಆಸೆ ಪಡ್ತೀಯೋ ಅಂತ ಉಡುಗೊರೆಯನ್ನು ನಾನು ಕೊಡುತ್ತೇನೆ ಎಂದು ಅವನಿಗೆ ಹೇಳಿದ. ಅದರಂತೆ ಅವನು ಆ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ಪಾಸಾದ. ಆಮೇಲೆ ಅವನು ತನ್ನ ತಂದೆಗೆ ಒಂದು ಕ್ಯಾಟಲಾಗ್ ಅನ್ನು ತಂದು ಕೊಟ್ಬಿಟ್ಟು, ಇದರಲ್ಲಿರುವುದನ್ನ ನನಗೆ ನೀವು ಕೊಡಿಸಬೇಕು ಎಂದು ಹೇಳಿ. ಅದರಲ್ಲಿ ಏನಿದೆ ಅಂತ ಇದು ನೋಡಿದಾಗ ಒಂದು ಸ್ಪೋರ್ಟ್ಸ್ ಬೈಕಿನ ಚಿತ್ರ. ಆ ಸ್ಪೋರ್ಟ್ಸಿನ ಬೈಕಿನ ಚಿತ್ರ ನೋಡಿ, ಆಯ್ತು ನಿನಗೆ ನಾನು ಇದನ್ನು ಕೊಡಿಸುತ್ತೇನೆ, ಆದರೆ ನಿನಗೆ ಲೈಸೆನ್ಸ್ ಆಗುವವರೆಗೆ ನೀನು ಹೊರಗೆಲ್ಲೂ ಇದನ್ನು ಓಡಿಸಬಾರದು, ನೀ ಏನಿದ್ರು ಮನೆ ಹತ್ರ ಓಡಿಸ್ಕೊಂಡಿರ್ಬೇಕು, ಸಾರ್ವಜನಿಕ ರಸ್ತೆಗೆ ಇಳಿಸಬಾರದು. ಅದಕ್ಕೆ ಅವನು ಒಪ್ಪಿದ್ದ. ಅದರಂತೆ ಅವರಿಗೆ ಅಂತಹ ಒಂದು ಬೈಕ್ ಕೊಡಿಸುವುದೇನು ಕಷ್ಟದ ಕೆಲಸ ಆಗಿರಲಿಲ್ಲ. ಅವರಿಗೆ ಹಣ ಇತ್ತು, ಆ ಹಣದಿಂದ ಅವನು ಏನ್ ಬೇಕಾದ್ರೂ ಕೊಡಿಸುವಂತ ಸಾಧ್ಯತೆ ಇದೆ. ಹಾಗೆ ಅವನು ಆಫೀಸಿನಿಂದ ಬಂದಾಗ, ವಾಪಸ್ ಬಂದಾಗ ಮಗ ಕಾಯ್ತಾ ಇದ್ದ, ನನ್ನ ತಂದೆ ನನಗಾಗಿ ನಾನು ಅಂದುಕೊಂಡಂತಹ ಬೈಕನ್ನು ತಂದಿರಬಹುದೇನೋ ಎಂದು ಆಸೆಯಿಂದ ಕಾಯ್ತಾ ಇದ್ದ. ಅವನು ಬಂದ, ಬೈಕ್ ಇರಲಿಲ್ಲ. ಆದರೆ ಅವನ ಕಾರಿನ ಹಿಂದಿನ ಸೀಟಿನಲ್ಲಿ ಒಂದು ಗಿಫ್ಟ್ ಬಾಕ್ಸ್. ಆ ಗಿಫ್ಟ್ ಬಾಕ್ಸ್ ಅನ್ನು ನೋಡಿ, ಓ ಅದರೊಳಗೆ ನನಗೆ ಬೇಕಾದ ಬೈಕಿನ ಕೀಯನ್ನಿಟ್ಟಿರಬಹುದು, ಆಮೇಲೆ ಬೈಕನ್ನ ನನಗೆ ತೋರಿಸುತ್ತಾರೆ ಅಂತ ಹೇಳಿ ಅವನು ಆಸೆಯಿಂದ ಓಡಿ ಹೋಗಿ ಆ ಗಿಫ್ಟ್ ಬಾಕ್ಸ್ ಅನ್ನು ಎತ್ತುಕೊಂಡು ಅದನ್ನ ಬಿಚ್ಚಿ ಬೇಗ ಬೇಗ ಹರಿದು ನೋಡ್ದ. ಆದರೆ ಅದರೊಳಗೆ ಇದ್ದಿದ್ದು ಒಂದು ಮೋಟಿವೇಶನ್ ಬುಕ್. ಆ ಮೋಟಿವೇಶನ್ ಬುಕ್ ಅನ್ನು ಅವನು ನೋಡಿದ ಕೂಡಲೇ ಅವನಿಗೆ ಕೋಪ ಬಂತು. ನನ್ನ ತಂದೆ ನನಗೆ ಬೈಕ್ ಕೊಡಿಸಿಲ್ಲ, ಅವ್ರ ಮಾತಿಗೆ ತಪ್ಪಿದರು, ಅವ್ರ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಎಂದು ಆ ಬುಕ್ ಅನ್ನ, ಅಂದ್ರೆ ಆ ಪುಸ್ತಕವನ್ನ ಎತ್ತಿ ಬಿಸಾಕದ. ಆ ಪುಸ್ತಕ ಗಾಳಿಯಲ್ಲಿ ಹಾರಿ ಅದರ ಹಾಳೆಗಳೆಲ್ಲ ಚೆಲ್ಲಾಪಿಲ್ಲಿ ಆಯ್ತು. ತಂದೆ ಏನು ಮಾತಾಡಲಿಲ್ಲ. ತಂದೆಗೆ ಬೇಸರ ಆಯ್ತು. ತನ್ನ ತಂದೆ ಉದ್ದೇಶ ಇಷ್ಟೇ, ನನ್ನ ಮಗ ಒಳ್ಳೆಯಾಗಿ ಬೆಳಿಬೇಕು, ಇನ್ನಷ್ಟು ಮೋಟಿವೇಶನ್ ಸಿಗಬೇಕು, ಅವನು ಆ ಮೋಟಿವೇಶನ್ ಇಂದ ಅವನು ಮತ್ತಷ್ಟು ಉತ್ತಮ ವ್ಯಕ್ತಿಯಾಗಿ ಬೆಳಿಬೇಕು ಎಂಬುದೇ ಇತ್ತು. ಅದಕ್ಕಾಗಿ ಅವರು ಅಂತಹ ಮೋಟಿವೇಶನ್ ಬುಕ್ ಅನ್ನು, ಆದರೆ ತನ್ನ ಮಗ ಅದನ್ನು ಬಿಸಾಕಿ ಹರಿದಾಕ್ಬಿಟ್ನಲ್ಲ ಎಂಬ ದುಃಖ ತಂದೆ. ಆ ಮಗ ಇದ್ದ, ಅವನು ಕೋಪದಿಂದಲೇ ಒಳಗೋದ. ಒಳಗೋಗಿ
ತನ್ನ ಬಟ್ಟೆಗಳನ್ನೆಲ್ಲ ಒಂದು ಸೂಟ್ ಕೇಸ್ಗೆ ತುಂಬಿಕೊಂಡ. ಆಮೇಲೆ ಅವನು ಯಾರಿಗೂ ಹೇಳದೆ ಕೇಳದೆ ಅಲ್ಲಿಂದ ಹೊರಟು. ತಂದೆ ಎಷ್ಟು ಹೇಳಿದ್ರು ಅವನಿಲ್ಲ, ಹೊರಟೆ ಹೋಗು. ತಂದೆಗೆ ದುಃಖ. ಸರಿ, ನಾನೊಬ್ಬ ಬಿಸಿನೆಸ್ ಮ್ಯಾನ್, ನನ್ನ ಮಗ ಸ್ವಂತವಾಗಿ ದೊಡ್ಡದು ಏನೋ ತಿಳಿಯಲಿ, ಅವನ್ನ ನಾವು ತಡೆಯುವುದು ಸರಿಯಲ್ಲ ಎಂಬ ಅಭಿಪ್ರಾಯದಲ್ಲಿ ತಂದೆ ಮತ್ತೆ ಮಗನ ತಡೆಯಲಿಲ್ಲ, ಕೈಯಲ್ಲಿ. ಅವನು ಹಾಗೆ ಹೋಗಿ ಅವನು ಬೇರೆ ಎಲ್ಲೆಲ್ಲೋ ಕೆಲಸಗಳನ್ನ ಮಾಡಿ ಕಷ್ಟಪಟ್ಟು ಓದಿ ಮುಂದುವರೆದ. ಅವನು ಒಳ್ಳೆ ವಿದ್ಯಾವಂತನಾದ. ವರ್ಷಗಳು ಉರುಳಿದಂಗೆ ತಂದೆಗೆ ಮಗನ ನೋಡುವ ಆಸೆ ಆಯ್ತು. ಆದರೂ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದಂತೆ ತಂದೆ ಅವನನ್ನ ಹುಡುಕೊಂಡು ಹೋಗಲೇ ಇಲ್ಲ. ಅವನು ವಿದ್ಯಾವಂತನಾಗಿ ಅವನು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬೇಕಾಷ್ಟು ಹಣ ಸಂಪಾದನೆ ಮಾಡ್ದ. ಕೊನೆಗೆ ತನ್ನ ತಂದೆಯನ್ನೇ ಅವನು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಕೊನೆಗೆ ಅವನ ಬೈಕಿನ ಆಸೆ ಇದೆಲ್ಲ ಅದನ್ನು ಈಡೇರಿಸಿಕೊಳ್ಳಬೇಕೆಂಬ ಉತ್ಸಾಹದಲ್ಲಿ ಅವನು ಆ ಬೈಕನ್ನು ಮಾಡುವಂತ ಕಂಪನಿಯನ್ನೇ ಅವನು ಕೊಂಡುಕೊಂಡ. ಆ ಕಂಪನಿಯನ್ನೇ ಕೊಂಡು ಅವನು ತಾನು ಸಂತೋಷ ಪಡ್ತಾ ಇದ್ದ. ಅಂತ ಸಂತೋಷವಾಗಿ ಜೀವನ ಮಾಡ್ತಿರ್ಬೇಕಾದ್ರೆ ಅವನಿಗೆ ತಾನು ಏನೇನೋ ಸಾಧನೆ ಮಾಡಿದಂತ ತೃಪ್ತಿ ಇತ್ತು. ತನ್ನ ತಂದೆಯಿಂದ ತಾನು ಬೇರೆಯಾಗಿ ಬಂದರೂ ಸಹ ನಾನು ಇಷ್ಟು ಸಂತೋಷವಾಗಿ ಇಂಥ ಸಾಧನೆ ಮಾಡಲು ಸಾಧ್ಯವಾಯ್ತಲ್ಲ ಎಂದು ಅವನಿಗೆ ಹೆಚ್ಚಿನ ಉತ್ಸಾಹ ಮತ್ತು ಸಂತೋಷ ಕಾಣಿಸ್ತು. ಕೊನೆಗೆ ಅವನು ಹೀಗಿರ್ಬೇಕಾದ್ರೆ ಒಂದು ದಿವಸ ಅವನಿಗೊಂದು ಸುದ್ದಿ ಬಂತು. ತನ್ನ ತಂದೆ ತೀರಿಕೊಂಡರು. ಅವನಿಗಿರುವನು ಒಬ್ಬನೇ ಮಗ, ಅವನು ಹೋಗ್ಲೇಬೇಕು. ಅವನು ಹೋಗಿ ತಂದೆಯ ಮೃತದೇಹವನ್ನು ನೋಡ್ದ. ಮೃತದೇಹದ ಮೇಲೆ ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡ ಮೇಲೆ ಒಂದು ಬೊಕ್ಕೆಯನ್ನು ಅದರ ಮೇಲೆ ಇಟ್ಟು ಅವನಿಗೆ ಯಾವ ದುಃಖ ಬರ್ತಾ ಇತ್ತು. ನನ್ನ ತಂದೆಯನ್ನು ನಾನು ಕಳೆದುಕೊಂಡೆನಲ್ಲ ಎಂಬ ದುಃಖ. ಎಷ್ಟೇ ಕಠಿಣ ಹೃದಯರಾದರೂ ತನಗೆ ಬೇಕಾದ ಒಬ್ಬ ವ್ಯಕ್ತಿ, ತನಗೆ ಗೊತ್ತಾದ ವ್ಯಕ್ತಿ, ತನಗೆ ಆಪ್ತರವಾದ ವ್ಯಕ್ತಿಯ ಸಾವು ಬಹಳ ದುಃಖವನ್ನು. ಅದೇ ರೀತಿ ಅವನಿಗೂ ಆ ದುಃಖ ಉಂಟಾಯಿತು. ಕೊನೆಗೆ ಅವನು ತನ್ನ ರೂಮಿನೊಳಗೆ ಹೋದ. ತಮ್ಮ ರೂಮಿನೊಳಗೆ ಹೋಗಿ ಸುತ್ತಲೂ ನೋಡಿದ. ಎಲ್ಲೆಲ್ಲೂ ಏನೇನೋ ಕಾಣುತ್ತಿತ್ತು ಅವನ ಹಳೆಯ ನೆನಪುಗಳು. ಆ ಮನೆಯ ಮುಂದೆ ನೆರೆದಿರುವಂತಹ ತನ್ನ ಹಿಂದಿನ ಗೆಳೆಯರಾಗಲಿ ಬಂಧುಗಳಾಗಲಿ ಅವನಿಗೆ ಯಾರ ಪರಿಚಯವಿರಲಿ. ಯಾಕಂದ್ರೆ ಅವನು ಕಳೆದ 20-25 ವರ್ಷದಿಂದ ಎಲ್ಲೋ ದೂರದಲ್ಲಿದ್ದ. ಅವನು ಬಂದ ಮೇಲೆ ಅಲ್ಲಿರುವಂತಹ ವ್ಯಕ್ತಿಗಳ ಮುಖ ಛಾಯೆಯೇ ಬದಲಾಗಿತ್ತು, ಮುಖವೇ ಬದಲಾಗೋಗಿತ್ತು, ಚರ್ಯೆಯೇ ಬದಲಾಗಿದ್ದರಿಂದ ಯಾರು ಅವನಿಗೆ ಗೊತ್ತಿರಲಿಲ್ಲ. ಆದರೂ ಅವನು ಆ ವ್ಯಕ್ತಿಯ ಮಗನೆಂದು ಎಲ್ಲರಿಗೂ ಗೊತ್ತಾಯಿತು. ಆದರೆ ಅವನನ್ನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಅವನು ಒಳಗೆ ಹೋಗಿ ರೂಮಿನೊಳಗೆ ನೋಡ್ದ. ತನ್ನ ತಂದೆಯ ಕನ್ನಡಕ ಅಲ್ಲೇ ಇತ್ತು, ಟೇಬಲ್ ಮೇಲೆ ಇತ್ತು. ಆ ದೊಡ್ಡ ಟೇಬಲ್ ಮೇಲೆ ಅಲ್ಲಿ ಒಂದು ಮರದ ಚೇರ್ ಇತ್ತು. ಆ ಚೇರಲ್ಲಿ ಎದುರೇ ಆ ಟೇಬಲ್ ಅನ್ನು ಅವನು ನೋಡ್ದ. ತಂದೆಯ ಆ ಕನ್ನಡಕವನ್ನು ನೋಡ್ದ. ತಮ್ಮ ತಂದೆ ಕುಳಿತುಕೊಳ್ಳುತ್ತಿದ್ದ ಆ ಜಾಗವನ್ನು ನೋಡ್ದ. ಆಮೇಲೆ ತನ್ನ ರೂಮಿಗೆ ಹೋದ. ತನ್ನ ರೂಮಿಗೆ ಹೋಗಿ ನೋಡ್ತಾನೆ, ಆ ತನ್ನ ಟೇಬಲ್ ಹಾಗೆ ಇದೆ. ತಾನು ಓದ್ತಾ ಇದ್ದಂತಹ ಆ ಟೇಬಲ್ ಅಲ್ಲೇ ಇದೆ. ತನಗಾಗಿ ಇಟ್ಟಿದ್ದ ಅದೇ ಎಲ್ಲವೂ ಹಾಗೆ ಇತ್ತು. ತನ್ನ ಪುಸ್ತಕಗಳು ಹಾಗೆ ಇದ್ದವು. ಅದನ್ನೆಲ್ಲವೂ ನೋಡ್ತಾ ಇದ್ದಂತಹ ಅವನಿಗೆ ಮೆತ್ತಗೆ ಒಂದು ಪೇಪರ್ ವೆಯ್ಟ್ ಕಾಣಿಸ್ತು. ಅದರಲ್ಲಿ ಕೆಳಗಡೆ ಒಂದು ಕಾಗದ ಬರೆದಿಟ್ಟಿರುವುದು, ಒಂದು ಕವರ್ ಇರುವುದು ಕಾಣಿಸ್ತು. ಅವನು ಅದನ್ನು ತೆಗೆದ. ಮೆತ್ತಗೆ ಅದನ್ನು ಕವರಿನಿಂದ ಆ ಲಕೋಟೆಯಿಂದ ಹೊರಗೆ ತೆಗೆದ. ಅದನ್ನು ನಿಧಾನವಾಗಿ ಓದಲಾರಂಭಿಸಿದ. ನನ್ನ ಮಗ ಸತ್ಯ, ನಿನಗಾಗಿ ನಾನು ಇದನ್ನು ಬರೆದಿದ್ದೇನೆ. ನೀನೆಂದಾದ್ರೂ ವಾಪಸ್ ನನ್ನ ಮನೆಗೆ ಬರ್ತೀಯಾ ಅಂತ ಅನ್ಬೋದು. ನಾನು ನಿನಗಾಗಿ ಕಾಯ್ತಾ ಇದ್ದೇನೆ. ಆದರೆ ನಾನು ಯಾವಾಗ ನಿನ್ನ ನೋಡಕ್ಕಾಗುತ್ತೋ ಎಂಬುದು ನನಗೆ ಗೊತ್ತಿಲ್ಲ. ನೀನು ಚೆನ್ನಾಗಿದೆಯಾ ಅಂತ ನನಗೆ ಗೊತ್ತಾಗಿದೆ. ನೀನು ಚೆನ್ನಾಗಿ ಬದುಕ್ತಾ ಇದೆಯಾ ಅಂತ ನನಗೆ ಗೊತ್ತಾಗಿದೆ. ಅಷ್ಟೇ ಸಾಕು. ನಿನಗೆ ನನ್ನನ್ನು ನೋಡುವ ಆಸೆ ಆದರೆ ನೀನು ಬರ್ಬೋದು. ಆದರೆ ನಾನು ಇದನ್ನು ನಿನಗಾಗಿ ಬರೆದಿಟ್ಟಿರೋ. ನೀನು ಆವತ್ತು ಬೈಕ್ ಬೇಕಂತ ಹೇಳಿದ್ದು ನಿಜ. ನಿನಗೊಂದು ಬೈಕ್ ಕೊಡಿಸುವುದು ನನಗೆ ಕಷ್ಟದ ಕೆಲಸ ಆಗಲಿಲ್ಲ. ಆದರೆ ನಾನು ಬೈಕನ್ನು ಕೊಂಡುಕೊಂಡಿದ್ದೆ. ಅದರ ಜೊತೆಯಲ್ಲಿ ನಾನು ಒಂದು ಮೋಟಿವೇಶನ್ ಪುಸ್ತಕವನ್ನು ಕೊಂಡುಕೊಂಡಿದ್ದೆ. ಯಾವನೇ ಒಬ್ಬ ಮನುಷ್ಯ ಉತ್ತಮವಾದ ಜೀವನದಲ್ಲಿ ಸಾಧನೆಗಳನ್ನು ಮಾಡಬೇಕಾದರೆ ಇಂತಹ ಮೋಟಿವೇಶನ್ಸ್ ಅವಶ್ಯಕ ಎಂದು ನನಗನಿಸಿತು. ಯಾಕಂದರೆ ಬಾಲಕನಾಗಿದ್ದ ನೀನು ಇದನ್ನೆಲ್ಲ ಓದಿ ತಿಳ್ಕೊಂಡ್ರೆ ಮುಂದೆ ನಿನಗೆ ಒಳ್ಳೇದಾಗುತ್ತಂತ ನಾನು ಅಂದುಕೊಂಡಿದ್ದೆ. ಅದಕ್ಕಾಗಿ ನಿನಗೊಂದು ಗಿಫ್ಟ್ ಆಗಿ ಅದನ್ನು ತಂದಿದ್ದೆ. ನೀನು ಅದನ್ನು ಕಿತ್ತು ಎಸೆದು ನಿನಗೆ ಆ ಕೋಪದಲ್ಲಿ, ಆ ಬೇಸರದಲ್ಲಿ ಬೇರೇನು ನಿನಗೆ ಕಾಣಿಸಲಿಲ್ಲ. ನಿನ್ನ ಒಂದೇ ಕ್ಷಣದ ಕೋಪದಿಂದ ಆ ಪುಸ್ತಕವನ್ನು ಹರಿದು ಗಾಳಿಯ ತೂರಿದೆ. ಆದರೆ ಅದರ ಕೆಳಗಡೆ ನಾನು ನಿನಗಾಗಿ ಕೊಂಡುಕೊಂಡ ಬೈಕಿನ ಕೀಯನ್ನು ಇಟ್ಟಿದ್ದೆ. ಅದು ನಿನಗೆ ಕಾಣಿಸಲೇ ಇಲ್ಲ. ಅಂದರೆ ನಿನ್ನ ಆತುರ, ನಿನಗಿರೋ ಕೋಪ, ನಿನಗೆ ತಾಪದಲ್ಲಿ ನಾನು ನಿನಗೆ ತಂದಿದ್ದ ಬೈಕಿನ ಕೀಯನ್ನು ನೋಡಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ನೀನು ಮನೆ ಬಿಟ್ಟು ಹೋದೆ. ಆದರೂ ನೀನು ಒಳ್ಳೆಯ ಸಾಧನೆ ಮಾಡಿದ್ದೀಯಾ, ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಆದರೆ ತಂದೆಯಾಗಿ ನನಗೆ ನನ್ನಿಂದ ದೂರವಾದಂತಹ ಆ ಒಂದು ದುಃಖ ಸದಾ ಕಾಡುತ್ತಲೇ ಇತ್ತು. ನೀನು ನನ್ನ ಜೊತೆಯಲ್ಲೇ ಇರಬೇಕೆಂಬ ಆಸೆ ನನಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಆ ದುಃಖ ನನ್ನನ್ನು ಕೊನೆಯವರೆಗೂ ಕಾಡಿದೆ. ಅದು ಓದಿದಾಗ ತನ್ನ ಆತುರದಿಂದ ತನಗಾದಂತ ಒಂದು
ಕೆಟ್ಟ ಅನುಭವದ ನೋವನ್ನು ಅವನು ಅನುಭವಿಸುತ್ತಾ ಅಳಲು ಅವನ ಕಣ್ಣುಗಳು ತುಂಬಿ ಹರಿದವು. ನಾನು ಎಂತಹ ಅವಿವೇಕಿ, ಅದನ್ನ ಸರಿಯಾಗಿ ಗಮನಿಸಿದೆ. ಆ ಬಂದ ಕೋಪದಲ್ಲಿ, ನಿರಾಸೆ ಮತ್ತು ಕೋಪದಲ್ಲಿ ನಾನು ಆ ಪುಸ್ತಕವನ್ನು ಕಿತ್ತು ದೂರಕ್ಕೆ ತಂದೆಗೆ ನೋವು ಮಾಡಿದೆ. ಅವನು ಆ ಕೀಯನ್ನು ಹಿಡಿದುಕೊಂಡು ಕೂಡಲೇ ಕೆಳಗೆ ಬಂದು ನೋಡ್ತಾನೆ, ಸೆಡ್ನಲ್ಲಿ ಅವನಿಗಾಗಿ ಕೊಂಡಿದ್ದ ಆ ಕಾರು ಕಳೆದ 25 ವರ್ಷದಿಂದ ಅಲ್ಲಿಯೇ ಹಾಗೆಯೇ ಇತ್ತು. ಅದು ತುಕ್ಕು ಹಿಡಿದು ಹಾಳಾಗುವ ಸ್ಥಿತಿ. ಅದನ್ನು ನೋಡಿದ ಅವನಿಗೆ ತುಂಬಾ ದುಃಖವಾಯಿತು. ನನ್ನ ತಂದೆಗೆ ನಾನು ಈ ರೀತಿ ಅನ್ಯಾಯ ಮಾಡಬಾರದಿತ್ತು, ಅನ್ಯಾಯ ಮಾಡಿ ನಾನು ಹಾಳಾಗೋದೆ ಎಂಬ ಆ ದುಃಖದಲ್ಲೇ ಅವನು ತನ್ನ ಜೀವನವನ್ನು ಮುಂದುವರಿಸಿ. ಇದು ಸಾಮಾನ್ಯವಾಗಿ ನಾವು ಕಾಣುವಂತಹ ಒಂದು ಕಥೆಯ, ಅಂದರೆ ನಾವು ನಮ್ಮ ಆವೇಶ, ನಿರಾಸೆ, ಕೋಪದಲ್ಲಿ ನಾವೇನು ಮಾಡುತ್ತಿದ್ದೇವೆ ಎಂಬುದು ನಮಗೆ ತಿಳಿಯುವುದಿಲ್ಲ. ಅಂತಹ ಆವೇಶದಲ್ಲಿ ನಾವು ನಮ್ಮನ್ನೇ ನಾವು ಮರೆತು ಬಿಡುತ್ತೇವೆ. ಬೇರೆಯವರ ದುಃಖವನ್ನು, ಬೇರೆಯವರ ನೋವನ್ನು ನಾವು ನೋಡುವುದೇ ಇಲ್ಲ. ಇದು ಪ್ರಪಂಚದಲ್ಲಿ ನಡೆಯುತ್ತಂತ ಪ್ರತಿಯೊಬ್ಬರು ಸ್ವಲ್ಪ ತಾಳ್ಮೆ ತಗೊಂಡು ಯೋಚನೆ ಮಾಡಿದರೆ ಎಷ್ಟು ಸಂತೋಷಕರವಾದಂತಹ ಒಂದು ಸನ್ನಿವೇಶ ಅಲ್ಲಿ ಏರ್ಪಡುತ್ತೆ ಎಂಬುದನ್ನ ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ಮುನ್ನಡೆಸುವಾಗ ನಮಗೆ ಸಂತೋಷವಾಗುತ್ತೆ, ನಮ್ಮ ಜೊತೆಯಲ್ಲಿರುವವರಿಗೂ ಸಂತೋಷವಾಗುತ್ತದೆ. ಜೀವನ ಎಂದರೆ ಸುಖಕರವಾಗಿದೆ. ಈಗ ಮಗನಾಗಿ ಅವನು ಊರು ಬಿಟ್ಟು ಹೋದರೂ ಅವನು ಸಾಧನೆ ಮಾಡಿದ. ಆದರೆ ತಂದೆಯ ನೋವು ತನಗೂ ಆ ನೋವು ಅನುಭವಕ್ಕೆ ಬಂದಾಗ ಅವನು ತುಂಬಾ ಬೇಸರ ಮಾಡಿಕೊಂಡು, ನಾನೆಂತಹ ಮನುಷ್ಯ, ಹೀಗೆ ಆತುರ ಬಿಟ್ಟು ಏನೇನೋ ಮಾಡಿಬಿಟ್ಟು ನನ್ನ ತಂದೆಯನ್ನ ನೋವು ಕೊಟ್ಟು ಅವರ ಸಾವಿನ ಟೈಮದಲ್ಲೂ ನಾನು ಅವರ ಜೊತೆ ಇರಲು ಸಾಧ್ಯವಾಗಲಿಲ್ವಲ್ಲ ಎಂಬ ಕೊರಗು ಅವರನ್ನು ಸದಾ ಕಾಡ್ತಾ. ಹೀಗೆ ಮನುಷ್ಯ ಜೀವನದಲ್ಲಿ ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದುಕೊಳ್ಳುವ ರೀತಿಯಿಂದ ಏನೇನು ಅನಾಹುತಗಳಾಗುತ್ತದೆ ಎಂಬುದನ್ನ ತಿಳಿಸುವುದೇ ಈ ಕಥೆಯ ತಾತ್ಪರ್ಯ. ನಿಮಗೆಲ್ಲರಿಗೂ ಈ ಕಥೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.